ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಯೌವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅಂದು ಪಾಸ್ಕಾ ಹಬ್ಬದ ಇಂದಿನ ದಿನ. ತಾವು ಈ ಲೋಕವನ್ನು ಬಿಟ್ಟು ಪಿತನ ಬಳಿಗೆ ಹೋಗಬೇಕಾದ ಗಳಿಗೆ ಬಂದಿರುವುದೆಂದು ಯೇಸುವಿಗೆ ತಿಳಿದಿತ್ತು. ಈ ಲೋಕದಲ್ಲಿದ್ದ ತಮ್ಮವರನ್ನು ಯಾವಾಗಲೂ ಪ್ರೀತಿಸುತ್ತಿದ್ದ ಅವರು ಆ ಪ್ರೀತಿಯ ಪರಮಾವಧಿಯನ್ನು ಈಗ ತೋರಿಸಲಿದ್ದರು. ಯೇಸುವನ್ನು ಗುರುದ್ರೋಹದಿಂದ ಹಿಡಿದುಕೊಡಬೇಕೆಂಬ ಆಲೋಚನೆಯನ್ನು ಸೈತಾನನು ಸೀಮೋನನ ಮಗ ಇಸ್ಕರಿಯೋತಿನ ಯೂದನಲ್ಲಿ ಈಗಾಗಲೇ ಹುಟ್ಟಿಸಿದ್ದೆನು. ಊಟಕ್ಕೆ ಎಲ್ಲರೂ ಕುಳಿತಿದ್ದರು. ಪಿತನು ಎಲ್ಲವನ್ನು ತಮ್ಮ ಕೈಗೆ ಒಪ್ಪಿಸಿರುವರೆಂದು ತಾವು ದೇವರ ಬಳಿಯಿಂದ ಬಂದಿದ್ದು ಈಗ ದೇವರ ಬಳಿಗೆ ಮರಳುತ್ತಿದ್ದೇನೆಂದು ಯೇಸುವಿಗೆ ತಿಳಿದಿತ್ತು. ಅವರು ಊಟದಿಂದ ಎದ್ದು ತಮ್ಮ ಮೇಲು ಹೊದಿಕೆಯನ್ನು ತೆಗೆದಿಟ್ಟರು, ಅಂಗವಸ್ತ್ರವನ್ನು ಸೊಂಟಕ್ಕೆ ಕಟ್ಟಿಕೊಂಡರು. ಅನಂತರ ಒಂದು ಬೋಗುಣಿಗೆ ನೀರು ಸುರಿದುಕೊಂಡು ತಮ್ಮ ಶಿಷ್ಯರ ಕಾಲುಗಳನ್ನು ತೊಳೆಯುತ್ತಾ ತಾವು ಕಟ್ಟಿಕೊಂಡಿದ್ದ ಅಂಗವಸ್ತ್ರದಿಂದ ಒರೆಸತೊಡಗಿದರು. ಹೀಗೆ ಅವರು ಸೀಮೋನ ಪೇತ್ರನ ಹತ್ತಿರಕ್ಕೆ ಬಂದಾಗ ಆತ, ಪ್ರಭು, ನೀವು ನನ್ನ ಕಾಲುಗಳನ್ನು ತೊಳೆಯುವುದೇ ಎಂದನು. ಯೇಸು, ನಾನು ಮಾಡುತ್ತಿರುವುದು ನಿನಗೆ ಈಗ ಅರ್ಥವಾಗದು, ಮುಂದೆ ಅರ್ಥವಾಗುತ್ತದೆ ಎಂದು ಉತ್ತರಿಸಿದರು. ನೀವು ನನ್ನ ಕಾಲುಗಳನ್ನು ತೊಳೆಯುವುದು ಎಂದಿಗೂ ಕೂಡದು ಎಂದು ಪೇತ್ರನು ಪ್ರತಿಭಟಿಸಿದನು. ಅದಕ್ಕೆ ಯೇಸು, ನಾನು ತೊಳೆಯದಿದ್ದರೆ ನಿನಗೆ ನನ್ನಲ್ಲಿ ಪಾಲು ಇಲ್ಲ ಎಂದು ನುಡಿದರು. ಆಗ ಪೇತ್ರನು, ಹಾಗಾದರೆ ಪ್ರಭು, ನನ್ನ ಕಾಲುಗಳನ್ನು ಮಾತ್ರವಲ್ಲ, ನನ್ನ ಕೈಗಳನ್ನು ತಲೆಯನ್ನು ತೊಳೆಯಿರಿ ಎಂದನು. ಯೇಸು, ಸ್ನಾನ ಮಾಡಿಕೊಂಡವನು ಕಾಲುಗಳನ್ನು ತೊಳೆದುಕೊಂಡರೆ ಸಾಕು, ಅವನ ಮೈಯೆಲ್ಲ ಶುದ್ಧವಾಗಿರುತ್ತದೆ. ನೀವು ಕೂಡ ಶುದ್ಧರಾಗಿದ್ದೀರಿ, ಆದರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಎಂದು ಹೇಳಿದರು. ತಮ್ಮನ್ನು ಗುರುದ್ರೋಹದಿಂದ ಹಿಡಿದುಕೊಳ್ಳುವವನು ಯಾರೆಂಬುದು ಅವರಿಗೆ ಗೊತ್ತಿತ್ತು. ಅದಕ್ಕಾಗಿಯೇ ಅವರು ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಎಂದು ಹೇಳಿದರು. ಶಿಷ್ಯರ ಪಾದಗಳನ್ನು ತೊಳೆದ ಮೇಲೆ ಯೇಸು ತಮ್ಮ ಮೇಲು ಹೊದಿಕೆಯನ್ನು ಹಾಕಿಕೊಂಡು ಕುಳಿತುಕೊಂಡರು. ತಮ್ಮ ಶಿಷ್ಯರಿಗೆ, ನಿಮಗೆ ನಾನು ಮಾಡಿರುವುದೇನೆಂದು ಅರ್ಥವಾಯಿತೆ? ಬೋಧಕರೇ, ಪ್ರಭು ಎಂದು ನೀವು ನನ್ನನ್ನು ಕರೆಯುತ್ತೀರಿ. ನೀವು ಹಾಗೆ ಹೇಳುವುದು ಸರಿಯೇ. ನಾನು ಬೋಧಕನೂ ಹೌದು, ಪ್ರಭುವೂ ಹೌದು. ನಿಮಗೆ ಪ್ರಭುವು ಬೋಧಕನೂ ಆಗಿರುವ ನಾನೇ ನಿಮ್ಮ ಕಾಲುಗಳನ್ನು ತೊಳೆದಿರುವಾಗ ನೀವು ಸಹ ಒಬ್ಬರ ಕಾಲುಗಳನ್ನು ಇನ್ನೊಬ್ಬರು ತೊಳೆಯುವ ಹಂಗಿನಲ್ಲಿದ್ದೀರಿ. ನಾನು ನಿಮಗೆ ಒಂದು ಆದರ್ಶವನ್ನು ಕೊಟ್ಟಿದ್ದೇನೆ. ನಾನು ನಿಮಗೆ ಮಾಡಿದಂತೆಯೇ ನೀವು ಇತರರಿಗೆ ಮಾಡಿರಿ. ಪ್ರಭುವಿನ ಶುಭ ಸಂದೇಶ. ಧ್ಯಾನವನ್ನು ಪ್ರಾರಂಭಿಸುವುದಕ್ಕೆ ಮುನ್ನ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ನೆರೆದಿರುವ ಎಲ್ಲ ಗುರುಗಳಿಗೆ ಈ ಶುಭ ದಿನದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಹಬ್ಬದ ಧ್ಯಾನವನ್ನು ಮಾಡೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಸೆಮಿನರಿಗೆ ಹೋಗಬೇಕಾದ್ರೆ ಒಂದು ಇಂಟರ್ವ್ಯೂ ಇರ್ತದೆ. ಆ ಇಂಟರ್ವ್ಯೂವಲ್ಲಿ ಪಾಸ್ ಆಗಬೇಕು, ಇಲ್ಲ ಅಂತ ಹೇಳಿದ್ರೆ ಸೆಮಿನರಿಗೆ ಸೇರಿಸೋದಿಲ್ಲ. ಸುಮಾರು ಗುರುಗಳು, ಫಾದರ್ ಕಾಣಿಕರಾಜ್ ಆಗಲಿ, ನಾನಾಗಲಿ, ನಮ್ಮ ಧರ್ಮ ಕೇಂದ್ರಗಳಿಂದ ಮಕ್ಕಳನ್ನು ಈ ಗುರುಮಂದಿರಕ್ಕೆ ಕಳಿಸ್ಕೊಡ್ಬೇಕಾದ್ರೆ ನಾವು ಕೇಳ್ತೀವಿ. ಬಿಷಪ್ ಅವರು ಕೇಳ್ತಾರೆ, ನೀನು ಏನಕ್ಕೆ ಸ್ವಾಮಿಯರಾಗಬೇಕು ಅಂತ ಹೇಳಿದ್ರೆ ನೀನೇನು ಹೇಳ್ತೀಯ? ನಮ್ಮ ಮಕ್ಕಳು ತುಂಬ ಓದಿರ್ತಾರೆ, ಈ ಸೆಲ್ಫೋನ್ಗಳಲ್ಲಿ ಸ್ವಲ್ಪ ಜಾಣರಾಗಿರ್ತಾರೆ, ಬೇರೆ ಬೇರೆ ಉತ್ತರಗಳು ಕೊಡ್ತಾರೆ. ಆಗ ಧರ್ಮ ಕೇಂದ್ರದ ಗುರುಗಳಾಗಿ ನಾವು ಅವ್ರಿಗೆ ಒಂದು ವಿಷಯ ಹೇಳ್ತೀವಿ, ಕಿವಿಗೆ ಹಾಕ್ತೀವಿ. ಏನಾದರೂ ಬಿಷಪ್ ಅವ್ರು ಕೇಳಿದ್ರೆ, ನಾನು
ಬಲಿಪೂಜೆಯನ್ನು ಸಮರ್ಪಿಸಬೇಕು, ಆದ ಕಾರಣ ಗುರುವಾಗಬೇಕು ಅಂತ ಹೇಳಿ ಕಳಿಸ್ತೀವಿ. ಏಕೆಂತ ಹೇಳಿದ್ರೆ ಒಂದು ಗುರುವಿನ ಅತಿ ಮುಖ್ಯ ಕಡ್ಡಾಯವಾದ ತನ್ನ ಪ್ರಾಣಕ್ಕಿಂತಲೂ ಮಿಗಿಲಾದ ಒಂದು ವಿಷಯ ಏನಂತ ಹೇಳಿದ್ರೆ ಆತನು ತನ್ನ ಜನರಿಗೋಸ್ಕರ ಸಮರ್ಪಿಸುವ ದಿವ್ಯ ಬಲಿಪೂಜೆ. ನಾವು ಯಾರು ಬೇಕಾದರೂ ಏನು ಬೇಕಾದರೂ ಸಾಧಿಸ್ಬೋದು. ಈ ಇಡೀ ಭೂಲೋಕಕ್ಕೆ ಪ್ರೆಸಿಡೆಂಟ್ ಆಗ್ಬೋದು ಬೇಕಾದರೆ, ಒಂದು ವ್ಯವಸ್ಥೆ ಇದ್ದರೆ. ಆದರೆ ಬಲಿಪೂಜೆ ಗುರು ಅಲ್ಲದೆ ಬೇರೆ ಯಾರೂ ಮಾಡೋಕ್ಕಾಗೋದಿಲ್ಲ. ಇದು ದೈವ ಸ್ಥಾಪನೆ. ಇವತ್ತು ಸುಂದರವಾಗಿ ಆಡಿದ್ರು. ಅಂದು ದಾವೀದನು, ಇಂದು ಯಾಜಕರು ನಿಮ್ಮ ಸೇವಕರು ಎಂಬುದಾಗಿ. ಎಷ್ಟು ಮಟ್ಟಿಗೆ ಅರ್ಥ ಆಯಿತು ಅಂತ ಗೊತ್ತಿಲ್ಲ. ಈ ಯಾಜಕರ ಬಗ್ಗೆ ಮಾತನಾಡಬೇಕಾದ್ರೆ ಬೈಬಲ್ ಗ್ರಂಥದಲ್ಲಿ ನಾವು ಮೊದಲನೆಯ ಪುಸ್ತಕದಿಂದ ಮಾತಾಡ್ತೀವಿ. ಮೆಲ್ಕಿಸೆದೇಕ್, ಕೇಳಿಸ್ಕೊಂಡಿದ್ದೀರಾ ಹೆಸರು? ಆ ಮೆಲ್ಕಿಸೆದೇಕ್ ರಾಜನೂ ಹೌದು, ಗುರುವೂ ಹೌದು. ಆತನಿಗೆ ಅಬ್ರಹಾಮ ತನ್ನ ಕಾಣಿಕೆಯನ್ನು ಸಮರ್ಪಿಸುತ್ತಾನೆ. ಆತ ರೊಟ್ಟಿ ರಸವನ್ನು ಅಬ್ರಹಾಮನಿಗೆ ಸಮರ್ಪಿಸುತ್ತಾನೆ. ಅದಾದ ನಂತರ ಹಳೆಯ ಒಡಂಬಡಿಕೆಯಲ್ಲಿ ಆರೋನನನ್ನು ಹಾಗೂ ಲೇವಿಯರನ್ನ ದೇವರು ಆಯ್ಕೆ ಮಾಡ್ಕೋತಾರೆ. ಯಾತಕ್ಕಾಗಿ? ಇವರೆಲ್ಲರೂ ಕೂಡ ಯಾಜಕರು. ಯಾತಕ್ಕಾಗಿ? ದೇವರ ಸೇವೆ ಮಾಡುವುದಕ್ಕಾಗಿ, ಅವರ ಆಲಯವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳುವುದಕ್ಕಾಗಿ, ದೈವ ಜನರ ಪಾಪ ಪರಿಹಾರ ಬಲಿಯನ್ನು ಸಮರ್ಪಿಸುವುದಕ್ಕಾಗಿ, ಹಾಗೂ ಬೈಬಲ್ ಗ್ರಂಥವನ್ನು ಜನರಿಗೆ ಬೋಧಿಸುವುದಕ್ಕಾಗಿ. 4 ಹೇಳಿದೆ. ಆಲಯವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು. 2ನೇದು ದೈವಾರಾಧನೆ ಸಲ್ಲಿಸುತ್ತಾ ಜನರ ಪಾಪಗಳಿಗೋಸ್ಕರ ಪಾಪ ಪರಿಹಾರ ಬಲಿಯನ್ನು ಜನರಿಗೆ ಮಾತ್ರವಲ್ಲ, ಆತನ ಸ್ವಂತ ಪಾಪಗಳ ಪರಿಹಾರ ಬಲಿಯನ್ನು ಕೂಡ ಆತನು ಸಮರ್ಪಿಸಬೇಕು. ಕೊನೆಯದಾಗಿ ಅವರು ಯಾಜಕರು ದೇವರಿಗೆ ಪ್ರಿಯವಾದವರಾಗಿ ಜನರ ಹಾಗೂ ದೇವರ ಮಧ್ಯೆ ಇರುವಂತಹ ಒಂದು ಸೇತುವೆಯಾಗಿ ಅವರು ಬದುಕಬೇಕಾಗಿತ್ತು. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಹಳೆಯ ಒಡಂಬಡಿಕೆಯ ಯಾಜಕರ ಸೇವೆ. ಈಗ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದರೆ ಯೇಸು ಸ್ವಾಮಿ ಪ್ರಥಮ ಯಾಜಕ. ಅಂದಿನ ಕಾಲದಲ್ಲಿ ಪಾಪ ಪರಿಹಾರ ಬಲಿಯಾಗಿ ಪ್ರಾಣಿಯನ್ನು ಕಾಣಿಕೆಯನ್ನಾಗಿ ಸಮರ್ಪಿಸಿದರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪ್ರಾಣಿಯ ರಕ್ತ ಎಂದಿಗೂ ಕೂಡ ಮನುಷ್ಯನ ಪಾಪಗಳನ್ನು ಕ್ಷಮಿಸೋದಿಲ್ಲ ಎಂಬುದಾಗಿ ತಾನೇ ಬಲಿಪಶುವಾಗಿ, ತಾನೇ ಕುರಿಯಾಗಿ ತನ್ನನ್ನೇ ದೇವರು ಸಮರ್ಪಿಸಿ ಬಲಿಯನ್ನಾಗಿ ಸಮರ್ಪಿಸುತ್ತಾರೆ. ಬಲಿಯನ್ನಾಗಿ ಸಮರ್ಪಿಸಿದ ನಂತರ ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ ಎಂಬುದಾಗಿ ತನ್ನ ಪ್ರೇಷಿತರಿಗೆ ಅಪ್ಪಣೆಯನ್ನು ಕೊಡುತ್ತಾರೆ. ಮಾತ್ರವಲ್ಲದೆ ಈ ಪವಿತ್ರ ದಿವ್ಯ ಬಲಿ ಪೂಜೆಯನ್ನು ಪ್ರತಿನಿತ್ಯ ಆಚರಿಸಲು ದೇವರು ಯಾಜಕರನ್ನು ನೇಮಿಸುತ್ತಾರೆ. ಅದು ತುಂಬ ಮುಖ್ಯ. ಡೂ ದಿಸ್ ಇನ್ ರಿಮೆಂಬರೆನ್ಸ್ ಆಫ್ ಮೀ ಅಂತ ಹೇಳಿದ್ರೆ ಅವರು ಮಾಡಿದ್ದನ್ನು ಮತ್ತೆ ಇವಾಗ ನಾವು ಪ್ರತಿಬಿಂಬಿಸ್ತಾವೆ ಅಂತ ಅಲ್ಲ. ಪ್ರತಿಯೊಂದು ಬಲಿ ಪೂಜೆಯಲ್ಲಿ ಯೇಸು ಸ್ವಾಮಿ ತನ್ನ ಪ್ರಸನ್ನತೆಯನ್ನು ಏರ್ಪಡಿಸುತ್ತಾರೆ. ದೇರ್ ಫಾರ್ ಅ ಪ್ರೀಸ್ಟ್ ಆಕ್ಟ್ಸ್ ಇನ್ ಪರ್ಸೋನಾ ಕ್ರಿಸ್ತಿ, ಇನ್ ದ ಪರ್ಸನ್ ಆಫ್ ಕ್ರೈಸ್ಟ್. ಯೇಸು ಸ್ವಾಮಿಯ ಶರೀರವಾಗಿ ಅವರು ಈ ದಿವ್ಯ ಬಲಿ ಪೂಜೆಯನ್ನು ಸಮರ್ಪಿಸ್ತಾರೆ. ಉದಾಹರಣೆಗೆ ಹೇಳೋದಾದರೆ, ಈಗ ಬಲಿ ಪೂಜೆಯಲ್ಲಿ ನಾನೇ ಹೇಳ್ತೀನಿ, ಇದು ನನ್ನ ಶರೀರ, ಇದು ನನ್ನ ಶರೀರ. ನಾನು ಹೇಳ್ತೀನಿ, ನನ್ನ ಶರೀರ ನಾನು ಕೊಟ್ಟರೆ ನೀವು ತಿಂತೀರಾ? ಯಾಕೆ ಬೇಕು ಸ್ವಾಮಿ? 40 ದಿನ ಇನ್ನೂ ಆಗಲಿಲ್ಲ, ಜ್ಞಾಪಕಿಗೆ ತರಬೇಡ್ರಿ ಅಲ್ವಾ? ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಯಾಜಕ ಹೇಗೆ ಅಂತ ಹೇಳಿದ್ರೆ ದೇವರಿಗೆ ಸೇವಕನಾಗಿ ಆತನು ದೇವರು ಹೇಳಿದ ಮಾತುಗಳನ್ನು ಆಲಿಸಿ
ದೇವರ ಜನರ ಮಧ್ಯೆ ಸೇತುವೆಯಾಗಿ ನಿಂತು ದೇವರು ನೀಡಿದಂತಹ ಅತಿ ಉನ್ನತ ಬಲಿ ಅರ್ಪಣೆಯನ್ನು ಜನರಿಗೋಸ್ಕರ ಸಮರ್ಪಿಸುತ್ತಾನೆ. ಇದು ತುಂಬ ಮುಖ್ಯ. ಬಲಿಪೂಜೆ ಅಂದರೆ ಏನು? ಅನೇಕ ಸಂದರ್ಭಗಳಲ್ಲಿ ನಾವು ಬಲಿಪೂಜೆಯ ಅರ್ಥವನ್ನು ಕಂಡುಕೊಳ್ಳೋದಿಲ್ಲ. ಬಲಿಪೂಜೆಯ ನಿಜವಾದ ಅರ್ಥ, ತಂದೆಯಾದ ದೇವರು ತನ್ನ ಸ್ವಂತ ಮಗನನ್ನು ಈ ಮನುಷ್ಯನ ಕಲ್ಯಾಣಕ್ಕಾಗಿ, ಮನುಷ್ಯನ ಉದ್ಧಾರಕ್ಕಾಗಿ ಸಮರ್ಪಿಸಿದರು ಬಲಿಯಾಗಿ. ಆದ ಕಾರಣ ಯೇಸು ಸ್ವಾಮಿ ಹೇಳ್ತಾರೆ, ಈ ಬಲಿಯನ್ನು ದೇವರೇ ಸಮರ್ಪಿಸಲು ನನಗೆ ತುಂಬ ಕಠಿಣವಾಗಿದೆ, ಆದರೂ ಕೂಡ ನಿಮ್ಮ ಚಿತ್ತದಂತೆ ನಾನು ನನ್ನನ್ನೇ ಈ ಶಿಲುಬೆ ಮರದ ಮೇಲೆ ಸಮರ್ಪಿಸಿಕೊಳ್ಳಲು ಸಿದ್ಧನಾಗಿರುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಸ್ವತಃ ಮುಂದಕ್ಕೆ ಹೋಗಿ ಈ ದಿವ್ಯ ಬಲಿ ಪೂಜೆಯನ್ನು ಶಿಲುಬೆಯ ಮರದ ಮೇಲೆ ಜನರ ಪಾಪಗಳಿಗೋಸ್ಕರ ಸಮರ್ಪಿಸುತ್ತಾರೆ. ಈ ಒಂದು ಮುಖ್ಯವಾದ ವಿಷಯವನ್ನು ಪ್ರತಿಯೊಂದು ದಿವ್ಯ ಬಲಿ ಪೂಜೆಯಲ್ಲಿ ಗುರುಗಳು ನೆರವೇರಿಸುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ತಂದೆಯಾದ ದೇವರು ತನ್ನ ಸ್ವಂತ ಮಗನನ್ನು ಮನುಷ್ಯನ ಕಲ್ಯಾಣಕ್ಕೋಸ್ಕರ, ಮನುಷ್ಯನ ಪಾಪಗಳ ರಕ್ಷಣೆಗೋಸ್ಕರ ಸಮರ್ಪಿಸಿದರು. ಅದು ಅಷ್ಟಕ್ಕೆ ಮುಗಿಲಿಲ್ಲ, ಮುಂದುವರಿಯುತ್ತದೆ. ಅದೇನಂತ ಹೇಳಿದ್ರೆ, ಇಂದು ದೇವರು ತನ್ನನ್ನೇ ಸಮರ್ಪಿಸಿದಂಥ ಬಲಿಯನ್ನು ಜನರೊಂದಿಗೆ ಗುರುಗಳು ಪ್ರಭು ಯೇಸು ಸ್ವಾಮಿಯನ್ನು ತಂದೆಯಾದ ದೇವರಿಗೆ ಸಮರ್ಪಿಸುವ ಅತಿ ಉನ್ನತ ಆಚರಣೆನೇ ದಿವ್ಯ ಬಲಿ ಪೂಜೆ. Therefore, every one of you are part of this celebration. ನಾವು ಪ್ರತಿಯೊಬ್ಬರೂ ಕೂಡ ಈ ಪವಿತ್ರ ಸಂಸ್ಕಾರದಲ್ಲಿ ಆಡಂಬರದಿಂದ ಆಚರಣೆ ಮಾಡುವುದು ಮಾತ್ರವಲ್ಲ, ಕೊಂಡಾಡುವ ಸೌಭಾಗ್ಯವನ್ನು ಪಡೆದಿರ್ತೇವೆ. ಇವಾಗ ಹೇಳಿ, ಪೂಜೆಗೆ ನೀವು ಲೇಟಾಗಿ ಬರ್ಬೋದಾ ಪೂಜೆಗೆ ಲೇಟಾಗಿ? ಪ್ರೀತಿಯ ಸಹೋದರ ಸಹೋದರಿಯರೇ, ಇಟ್ಸ್ ನಾಟ್ ಜಸ್ಟ್ ಐ ಸೆಲೆಬ್ರೇಟ್ ದಿಸ್ ಹೋಲಿ ಯೂಕರಿಸ್ಟ್. ನೋ, ನಾನು ಮಾತ್ರ ಆಚರಣೆ ಮಾಡುವುದಾದರೆ ನೀವು ಬರೋದೇ ಬೇಕಾಗಿಲ್ಲ, ಮನೆಯಲ್ಲೇ ಇದ್ಕೊಳ್ರಿ, ನೀವು ಹೆಸರುಗಳನ್ನ ಮಾತ್ರ ಕೊಡಿ, ನಾನೇ ಮಾಡ್ಕೋತೀನಿ ಅಂತ ಹೇಳ್ಬೋದಾಗಿತ್ತು ಅಲ್ವಾ? ದಿಸ್ ಇಸ್ ನಾಟ್ ಮೈ ಸೆಲೆಬ್ರೇಷನ್, ಇಟ್ ಈಸ್ ಅವರ್ ಸೆಲೆಬ್ರೇಷನ್. ಒಂದು ಕುಟುಂಬವಾಗಿ ನಾವು ಯೇಸು ಸ್ವಾಮಿಯೊಂದಿಗೆ ತಂದೆಗೆ ಸಮರ್ಪಿಸಬೇಕು ಬಲಿಯನ್ನು. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಯು ಮೀನ್ ಬೈ ಹೋಲಿ ಯೂಕರಿಸ್ಟ್. ಅದರಿಂದಾಗಿ ದಿವ್ಯ ಬಲಿ ಪೂಜೆಗೆ ಬಂದಾಗ ತಡವಾಗಿ ಬರೋದು, ಪೂಜೆಯಲ್ಲಿ ಕೂತ್ಕೊಂಡು ಸೆಲ್ಫೋನ್ ನೋಡೋದು ಅಥವಾ ಪಕ್ಕದಲ್ಲಿ ಇರೋರನ್ನ ಹಿಂಡೋದು ಇವೆಲ್ಲ ಸರಿಯಾಗಿರೋದಿಲ್ಲ. ಇನ್ನು ಮುಂದೆ ಯಾವತ್ತು ನೀವು ಕೂಡ ದೇವಾಲಯದ ಒಳಗೆ ಹೋದಾಗ, ದಿವ್ಯ ಬಲಿ ಪೂಜೆಯಲ್ಲಿ ನೀವು ಭಾಗವಹಿಸುವಾಗ, ರಿಮೆಂಬರ್ ಯು ಆರ್ ಸ್ಯಾಕ್ರಿಫೈಸಿಂಗ್, ಯು ಆರ್ ನಾಟ್ ಅ ಆನ್ಲುಕರ್. ನಾವು ಬರೀ ನೋಡಕ್ಕೆ ಬರ್ತಿಲ್ಲ, ಅಥವಾ ಯಾರೋ ಏನೋ ಹೇಳ್ತಾ ಇದ್ದಾರೆ, ಇವರು ಕೊಯರ್ ಚೆನ್ನಾಗಿ ಆಡ್ತಾರ, ತುಂಬ ಚೆನ್ನಾಗಿ ಆಡ್ತಾರೆ, ಸ್ವಾಮಿಯರು ಚೆನ್ನಾಗಿ ಪ್ರಬೋಧನೆ ಕೊಡ್ತಾರ, ತುಂಬ ಚೆನ್ನಾಗಿ ಕೊಡ್ತಾರೆ, ಅದಲ್ಲ ನಿನ್ನ ಪಾತ್ರ. ದಟ್ಸ್ ನಾಟ್ ಯುವರ್ ರೋಲ್ ಇನ್ ದಿಸ್ ಮ್ಯಾಸ್. ಯು ಆರ್ ಸೆಲೆಬ್ರೆಂಟ್, ಯು ಹ್ಯಾವ್ ಟು ಸಬ್ಮಿಟ್ ಯುವರ್ ಸೆಲ್ಫ್. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ನಾನು 5 ಮುಖ್ಯವಾದ ಪಾತ್ರವನ್ನು ಹೇಳ್ತೀನಿ. ಒಂದು ಗುರುಗಳಾದವರು ಈ 5 ಮುಖ್ಯ ಪಾತ್ರಗಳನ್ನು ವಹಿಸ್ಕೋಬೇಕು. ಅದಕ್ಕೆ ದೈವ ಜನರು ಅವರಿಗೆ ಸಹಾಯವನ್ನು ಮಾಡಬೇಕು. ಫಸ್ಟ್ ಈಸ್ ದ ಪ್ರೆಸಿಡೆಂಟ್ ಆಫ್ ದ ಹೋಲಿ ಯೂಕರಿಸ್ಟ್. ಪ್ರಧಾನ ಮುಖ್ಯತ್ವವನ್ನು, ಪ್ರಾಮುಖ್ಯತೆಯನ್ನು ಹೊಂದಿರುವಂಥವರು ಗುರುಗಳು. ಯಾತಕ್ಕಾಗಿ? ಟು ಕೀಪ್ ದ ಸೆಲೆಬ್ರೇಷನ್ ಕ್ಲೀನ್. ಈ ಆಚರಣೆಯನ್ನ ಅತಿ ಉನ್ನತವಾಗಿ, ಪರಿಶುದ್ಧವಾಗಿ ಆತನು ಸಮರ್ಪಿಸಬೇಕು. ಆದುದರಿಂದ ಅವರು ಈ ವಿಲ್ ಬಿ ಇನ್ ಪೆರ್ಸೋನಾ ಕ್ರಿಸ್ತಿ, ಇನ್ ದ ಪರ್ಸನ್ ಆಫ್ ಕ್ರೈಸ್ಟ್. ಕೆಲವೊಮ್ಮೆ ನಾವು ನೋಡ್ತೀವಲ್ವಾ, ಗುರುಗಳು ತುಂಬ ಡಿಸ್ಟರ್ಬ್ ಆಗಿರ್ತಾರೆ ಪೂಜೆಗಳಲ್ಲಿ ಅಲ್ವಾ? ತುಂಬ ಡಿಸ್ಟರ್ಬ್ ಆಗಿರ್ತಾರೆ. ಆ ಕಡೆ ನೋಡೋದು, ಈ ಕಡೆ ನೋಡೋದು, ಅದನ್ನು ಕಿತ್ತೋದು, ಇದನ್ನು ಎತ್ತೋದು. ನೋ,
ಒಂದು ಯಾಜಕನ ಜೀವನದಲ್ಲಿ ಬಲಿಪೂಜೆ ಎನ್ನುವುದು ಅತಿ ಉನ್ನತ ಪರಿಶುದ್ಧವಾದ ವಿಷಯ. ಅದನ್ನ ಯೇಸು ಸ್ವಾಮಿಯಾಗಿಯೇ ಆತನು ನಿಂತು ಅದನ್ನು ಆಚರಿಸಬೇಕು. ಅದರಲ್ಲಿ ಅಷ್ಟು ಮುಖ್ಯತ್ವವನ್ನು ಆತನು ಕೊಡಬೇಕು. ಅವರೇನು ಮಾಡ್ತಾರೆ, ಇವರೇನು ಮಾಡ್ತಾರೆ, ಅದೇನಾಗಿದೆ, ಇದೇನಾಗಿದೆ, ಅವೆಲ್ಲ ನಮ್ಮ ಗಮನ ಈ ದಿವ್ಯ ಬಲಿ ಪೂಜೆ. ಪರಿಶುದ್ಧತೆ ಎನ್ನುವುದು ಆತನ ಈ ಒಂದು ಸೇವೆಯ ಅಡಿಪಾಯ. ವೆರಿ ಇಂಪಾರ್ಟೆಂಟ್. ಕೆಲವೊಂದು ಮಾತ್ರ ಹೇಳ್ಕೊಂಡು ಹೋಗ್ತಾ ಇರ್ತೀನಿ, ನೀವು ಫಾಲೋ ಇಟ್ ಅಪ್. ಎರಡನೇದಾಗಿ ಆತನು ಪ್ರಬೋಧಕನು. ದೈವ ವಾಕ್ಯವನ್ನ ಓದಿ ಅದರ ಧ್ಯಾನಕ್ಕೆ ಆ ಬೈಬಲ್ ಗ್ರಂಥದ ವಾಚನಗಳ ಅರ್ಥವನ್ನ ಜನರಿಗೆ ಸ್ಪಷ್ಟವಾಗಿ ಆತನು ವಿವರಿಸಬೇಕು. ಆಂಗ್ಲ ಭಾಷೆಯಲ್ಲಿ ಒಂದು ಗಾದೆ ಇದೆ, ಏನಂತ ಹೇಳಿದ್ರೆ, ವಾಟ್ ಅ ಮ್ಯಾನ್ ಡಸ್ ನಾಟ್ ಹ್ಯಾವ್ ಕ್ಯಾನ್ ನಾಟ್ ಗಿವ್. ಒಬ್ಬ ಮನುಷ್ಯನಲ್ಲಿ ಏನಿಲ್ಲವೋ ಅದನ್ನು ಕೊಡೋಕ್ಕಾಗೋದಿಲ್ಲ. ಒಬ್ಬ ಮನುಷ್ಯನಲ್ಲಿ ಏನಿಲ್ಲವೋ ಅದನ್ನು ಆತ ಪರರಿಗೆ ಕೊಡೋಕ್ಕಾಗೋದಿಲ್ಲ. ಒಬ್ಬ ಯಾಜಕನು ಆ ದೈವ ವಾಕ್ಯವನ್ನು ಓದಿ ಧ್ಯಾನಿಸಿ ಅದನ್ನು ಜನರಿಗೆ ಪ್ರಬೋಧಿಸಬೇಕು. Why? Because it's a divine word. The divine word is Christ himself. ಸಂತ ಯೋಹಾನನು ತನ್ನ ಶುಭ ಸಂದೇಶದಲ್ಲಿ ಅತಿ ಉನ್ನತವಾಗಿ ಬರೆಯುತ್ತಾನೆ, ಆದಿಯಲ್ಲಿ ವಾರ್ತೆ, ಆ ವಾರ್ತೆ ದೇವರಾಗಿದ್ದರು, ಆ ವಾರ್ತೆ ದೇವರೊಡನೆ ಇದ್ದರು, ಅವರ ಮುಖಾಂತರವೇ ಎಲ್ಲವೂ ಸೃಷ್ಟಿಯಾಯಿತು. ಇಂದು ಆ ವಾಕ್ಯವನ್ನು ಪ್ರಬೋಧಿಸುವಾಗ ಗುರುಗಳು ಯೇಸು ಸ್ವಾಮಿಯನ್ನು ಜನರಿಗೆ ಕೊಡ್ತಾರೆ. Therefore, you got to preach the gospel by your experience. ತುಂಬ ಮುಖ್ಯ. ಕೆಲವೊಮ್ಮೆ ವಿತೌಟ್ ಪ್ರಿಪ್ರೇಷನ್ ಅಂತ ಇಟ್ಕೊಳ್ಳಿ, ಏನೋ ಒಂದು ಬಾಯಿಗೆ ಬಂದಿದ್ದು ಹೇಳ್ತೀವಿ, ಅದು ನಿಮಗೂ ಅರ್ಥ ಆಗಲ್ಲ, ನನಗೂ ಅರ್ಥ ಆಗಲ್ಲ. ಅಥವಾ ಎಲ್ಲೋ ಒಂದು 4 ಕಥೆಗಳನ್ನು ಓದ್ಬಿಟ್ಟು ಆ ಕಥೆಗಳನ್ನು ಹೇಳ್ತೀವಿ, ಆ ಕಥೆ ನಿಮಗೂ ಅರ್ಥ ಆಗಲ್ಲ, ನನಗೂ ಅರ್ಥ ಆಗಲ್ಲ. ಇಟ್ಸ್ ನಾಟ್ ಅ ಪ್ರೀಚಿಂಗ್. ದ ಸೆಕೆಂಡ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಅ ಪ್ರೀಸ್ಟ್, ಒಬ್ಬ ಯಾಜಕನು ಅಂತ ಹೇಳಿದ್ರೆ ದೈವ ವಾಕ್ಯವನ್ನು ದೈವ ಜನರಿಗೆ ತಿಳಿಸಿಕೊಡಬೇಕು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಅವರ ಜೀವನಕ್ಕೆ ಅದು ಉಪಯೋಗವಾಗುವಂತಹ ವಾಕ್ಯಗಳಾಗಿ ಇರಬೇಕು. ದೈವ ವಾಕ್ಯ ಜೀವಂತ ವಾಕ್ಯ, ಜೀವವನ್ನು ಕೊಡುವ ವಾಕ್ಯ, ಜೀವವನ್ನು ಬದಲಾಯಿಸುವ ವಾಕ್ಯ. ಅಂತಹ ವಾಕ್ಯವನ್ನು ಜೀವವನ್ನು ಕೊಟ್ಟು ದೈವ ಜನರಿಗೆ ಸಮರ್ಪಿಸಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವಾಗ ದೇವರ ವಾಕ್ಯ ಜೀವಂತ ವಾಕ್ಯ, ಅಷ್ಟು ದೊಡ್ಡ ಬೈಬಲ್ ಗ್ರಂಥ ಇದೆ, ಪ್ರತಿದಿನ ನಮಗೆ ಪ್ರಬೋಧನೆಗಳು ಕೊಡಲಾಗುತ್ತೆ, ಧ್ಯಾನ ಕೂಟಗಳಿಗೆ ಹೋಗ್ತೀವಿ, ಆರಾಧನೆಯಲ್ಲಿ ಭಾಗವಹಿಸ್ತೀವಿ. ಯಾವಾಗ ಈ ದೈವ ವಾಕ್ಯ ಜೀವಂತ ವಾಕ್ಯವಾಗುತ್ತೆ, ಯಾವಾಗ ಆ ವಾಕ್ಯ ನನ್ನ ಜೀವನವನ್ನು ಬದಲಾವಣೆ ಮಾಡುತ್ತೋ, ಯಾವಾಗ ಈ ವಾಕ್ಯಗಳು ನಾನು ಕ್ರಿಸ್ತರಂತೆ ಜೀವಿಸಲು ನನಗೆ ಬೆಂಬಲವನ್ನು ಕೊಡುತ್ತೋ, ನನ್ನ ಜೀವನವನ್ನು ಬದಲಾಯಿಸುತ್ತೋ, ಆವಾಗ ಆ ವಾಕ್ಯ ಜೀವಂತ ವಾಕ್ಯ. ಅಂತಹ ವಾಕ್ಯವನ್ನು ಯಾಜಕನು ತನ್ನ ದೈವ ಜನರಿಗೆ ಅವರ ಮನ ಮುಟ್ಟುವಂತೆ ಸಮರ್ಪಿಸಬೇಕು. ಸೆಕೆಂಡ್ ಫಂಕ್ಷನ್. ಥರ್ಡ್ ಫಂಕ್ಷನ್, ಈ ಕಾನ್ಸಕ್ರೇಟ್ಸ್ ದ ಗಿಫ್ಟ್. ಕಾನ್ಸಕ್ರೇಟ್ಸ್ ದ ಗಿಫ್ಟ್. ಈಗ ಪೂಜಾ ಪುಸ್ತಕದಲ್ಲಿ ಒಂದು ಆಪ್ಷನ್ ಇದೆ, ಏನಂತ ಹೇಳಿದ್ರೆ, ಇವತ್ತು ಪಾದಗಳನ್ನು ತೊಳಿತಾರೆ ಗುರುಗಳು, ಅದಾದ ನಂತರ ದೈವ ಜನರು ಅವರ ಕಾಣಿಕೆಯನ್ನು ಸಮರ್ಪಿಸಬೇಕು. ಎಷ್ಟು ಜನ ಕಾಣಿಕೆ ತಂದಿದ್ದೀವಿ ಅಲ್ವಾ? ಎಷ್ಟು ಜನ ತಂದಿದ್ದೀವಿ? ದೇವಸ್ಥಾನಕ್ಕೆ ಬರೋದೇ ದೊಡ್ಡ ವಿಷಯ, ಇದರಲ್ಲಿ ಕಾಣಿಕೆ ಬೇರೆನಾ ಸ್ವಾಮಿ? ಆದಿಯಲ್ಲಿ ಬಲಿ ಪೂಜೆಗಳಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಜನ ತಮ್ಮ ಕಾಣಿಕೆಯನ್ನು ತರ್ತಿದ್ರು, ಅದನ್ನು ಸಮರ್ಪಿಸಿ ಬಲಿಪೂಜೆ ಆದ ನಂತರ ಆ ಕಾಣಿಕೆಯನ್ನು ಅವರಲ್ಲೇ ಹಂಚ್ಕೊಂಡು ಎಲ್ಲ ಊಟ ಮಾಡ್ತಿದ್ರು. ಆದ ಕಾರಣ ಸಂತ ಪೌಲ ಹೇಳ್ತಾನೆ,
ಶ್ರೀಮಂತರಲ್ಲ ಒಂದು ಕಡೆ, ಬಡವರಲ್ಲ ಮತ್ತೊಂದು ಕಡೆ ಅಂತ ಹೇಳುವಾಗ ಯೇಸು ಸ್ವಾಮಿ ಮಾಡಿದಂತಹ ಅತಿ ಉನ್ನತ ಕಾರ್ಯವನ್ನು ನೀವು ಎಷ್ಟು ಕೀಳಾಗಿ ನೋಡ್ತೀರಿ. ನಿಮ್ಮಲ್ಲಿ ಭೇದ ಭಾವಗಳಿದ್ದರೆ ಆ ಒಂದು ಬಲಿಪೂಜೆಗೆ ಅರ್ಥ ಏನು ಎನ್ನುವ ಆ ಒಂದು ವಾಕ್ಯವನ್ನು ಸಂತ ಪೌಲ ತಿಳಿಸ್ತಾನೆ. ಅಂದರೆ ನಮ್ಮಲ್ಲಿ ಭಿನ್ನ ಭೇದ ಭಾವಗಳು ಇರಬಾರ್ದು. ಅಂದರೆ ದೈವ ಜನರು ತಮ್ಮ ದುಡಿಮೆಯ ಫಲವನ್ನು ದೇವರಿಗೆ ಸಮರ್ಪಿಸ್ತಿದ್ರು. ಕಾಲವು ಕಳೆದಂತೆ ಈ ಕಾಣಿಕೆಯನ್ನು ಸಮರ್ಪಿಸೋದಕ್ಕೆ ಒಂದು ಅಂತಿಮವನ್ನು ತಂದುಬಿಟ್ವಿ. ಇವಾಗ ಏನೇ ಹೇಳಿದ್ರು ಕೂಡ ವಿ ಸ್ಪೀಕ್ ಇನ್ ಮಾನಿಟರಿ ಟರ್ಮ್ಸ್. ಬಲಿಪೂಜೆ 150 ಇಲ್ಲ, ಬಲಿಪೂಜೆಗೆ ಬಂದವಾ ಕಾಣಿಕೆನ ಒಂದು 10 ರೂಪಾಯಿ, 15 ರೂಪಾಯಿ, 15 ರೂಪಾಯಿ ಇಲ್ಲಲ್ಲ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ. ಕೆಲವರು ಅದಕ್ಕಂತಲೇ ಒಂದಷ್ಟು ಇಟ್ಟಿರ್ತಾರೆ ಮನೆಯಲ್ಲಿ, ಪ್ರತಿ ವಾರ ಒಂದೊಂದು 10 ರೂಪಾಯಿ ತರ್ತಾರೆ. ಅಥವಾ ಕಾಣಿಕೆ ಸಮಯದಲ್ಲಿ ಪಾಕೆಟಲ್ಲಿ ಕೈ ಬಿಟ್ಬಿಟ್ಟು ಹುಡುಕ್ತಾರೆ ಯಾವ ನೋಟ್ ಹಾಕೋಣ ಅಂತ. ಅದು ಅದಕ್ಕಲ್ಲ ಸಮಯ. ಆ ಸಮಯದ ಅರ್ಥ ಏನು ಅಂತ ಹೇಳಿದ್ರೆ, ನಿಮ್ಮ ದುಡಿಮೆಯ ಫಲವನ್ನು ದೇವರಿಗೆ ಸಮರ್ಪಿಸುವಾಗ ಗುರುಗಳು ಅದನ್ನು ದೇವರಿಗೆ ಸಮರ್ಪಿಸುತ್ತಾ ಈ ಕಾನ್ಸಕ್ರೇಟ್ಸ್ ದ ಫ್ರೂಟ್ ಆಫ್ ಯುವರ್ ವರ್ಕ್. ಆವಾಗ ನಿಮ್ಮ ದುಡಿಮೆಯನ್ನು ಬಲಿಪೀಠಕ್ಕೆ ಸಮರ್ಪಿಸಬೇಕು, ಮರಿಬಾರ್ದು. ಯಾವ ನೋಟ್ ಹಾಕದೇ ಇರಿ, ಅದೆಲ್ಲ ಮುಖ್ಯ. ಬಲಿಪೂಜೆಯಲ್ಲಿ ನಿನ್ನ ದುಡಿಮೆಯ ಫಲವನ್ನು ದೇವರಿಗೆ ಸಮರ್ಪಿಸು. ಗುರುಗಳು ನೀನು ಸಮರ್ಪಿಸುವ ಆ ಕಾಣಿಕೆಯನ್ನು ಈ ಕಾನ್ಸಕ್ರೇಟ್ಸ್ ದ ಗಿಫ್ಟ್ ಟು ಗಾಡ್. ಸಿಂಬಾಲಿಕಲಿ ದ ಬ್ರೆಡ್ ಆ್ಯಂಡ್ ದ ವೈನ್. ಮೆಲ್ಕಿಸೆದೇಕನು ಆವಾಗ ಕೊಟ್ಟಂತಹ ರೊಟ್ಟಿ ಮತ್ತು ರಸ ಮನುಷ್ಯನ ದುಡಿಮೆಯ ಪ್ರತಿಫಲ. ದೇರ್ಫೋರ್ ಕಾಣಿಕೆ ಬಂದಾಗ ಡೋಂಟ್ ಬಿ ಡಿಸ್ಟ್ರಾಕ್ಟೆಡ್. ಅವರು ಕೊಯರೋರು ಏನೋ ಒಂದು ಹಾಡು ಆಡ್ತಾರೆ. ಏನಕ್ಕೆ ಆಡ್ತಾರೆ ಅಂತ ಹೇಳಿದ್ರೆ, ನೀವು ಮಾತಾಡಬಾರ್ದು ಅನ್ನೋದಕ್ಕೋಸ್ಕರ ಅವ್ರು ಆಡ್ತಾರೆ. ನಿಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಬೇಕು ಅಂತ ಆಡ್ತಾರೆ. ಸುಂದರವಾಗಿರೋ ಹಾಡುಗಳೇ ಆಡ್ತಾರೆ. ನಾವು ಪಕ್ಕದಲ್ಲಿ ಮಾತಾಡಬೇಕು ಅಥವಾ ಸೆಲ್ಫೋನ್ ಸ್ಟೇಟಸ್ ನೋಡಬೇಕು, ಒಂದು ವಿರಾಮವನ್ನು ಕೊಡ್ತಾರೆ ಬಲಿಪೂಜೆಯಲ್ಲಿ ಅಂತ ಏನೂ ಅಲ್ಲ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಗುರುಗಳು ರೊಟ್ಟಿಯನ್ನು ಮೇಲಕ್ಕೆತ್ತಿರಬೇಕಾದ್ರೆ ನಿಮ್ಮ ಹೃದಯಗಳು ಮೇಲಕ್ಕೆ ಹೋಗಬೇಕು. ನಿನ್ನ ಜೀವನವನ್ನು ದೇವರಿಗೆ ಸಮರ್ಪಿಸಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಮುಖ್ಯ ಅಲ್ಲೇನೋ ಒಂದು ಡ್ರಾಮಾ ನಡೀತಾ ಇಲ್ಲ. ಇಟ್ಸ್ ನಾಟ್ ಅ ಡ್ರಾಮಾ. It's your prayers that have been taken up to heaven, and therefore you shall join with the consecration of the priest. ಆವಾಗ ಗಮನ ಬೇರೆ ಕಡೆ ಹೋಗಬಾರ್ದು. ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಮ್ಯಾಸ್. ಪ್ರೀತಿಯ ಸಹೋದರ ಸಹೋದರಿಯರೇ, 4ನೇದಾಗಿ ಗುರುಗಳು ದೈವ ಜನರ ದೇವರ ಮಧ್ಯೆ ಇರುವಂತಹ ಸೇತುವೆ, ಅವರ ಮಧ್ಯೆ ಇದ್ದಂತಹ ಸಂಬಂಧವನ್ನು ಪುನರ್ಕರಿಸುವ ಒಂದು ಅತಿ ಉನ್ನತ ವ್ಯಕ್ತಿಯಾಗಿ ಉಳಿದಿರುತ್ತಾರೆ. ಪ್ರಭು ಯೇಸು ಸ್ವಾಮಿಯ ಶರೀರ, ಪ್ರಭು ಯೇಸು ಸ್ವಾಮಿಯ ರಕ್ತ ನಮ್ಮ ಆಧ್ಯಾತ್ಮಿಕ ಪಯಣದ ತಿರುಳು, ಶಕ್ತಿ ಎಲ್ಲವೂ ಕೂಡ ಆಗಿರ್ತದೆ. ಈ ದೇಹ ಬದುಕಬೇಕಾದ್ರೆ ಆಹಾರ ಕೊಡಬೇಕು. ನಮ್ಮ ಆತ್ಮ ಬದುಕಬೇಕಾದರೆ ಈ ಪ್ರಭು ಯೇಸು ಸ್ವಾಮಿಯ ಶರೀರ ರಕ್ತವನ್ನು ನಾವು ಪಡೆಯಬೇಕು. ಅದನ್ನು ಗುರುಗಳು ನಿಮಗೋಸ್ಕರ ಮಾಡುತ್ತಾರೆ. ಇಟ್ಸ್ ಅ ಸ್ಪಿರಿಚುವಲ್ ನರಿಶ್ಮೆಂಟ್ ದಟ್ ಇಟ್ ಗಿವ್ಸ್ ಅಸ್ ಅ ಪರ್ಸನ್ ಇನ್ ಕ್ರೈಸ್ಟ್. ಅದರಿಂದಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇದನ್ನು ಸ್ವೀಕರಿಸುವಾಗ ಇದು ನನ್ನ ಆತ್ಮವನ್ನು ರಕ್ಷಿಸುವ ಆಹಾರ ಎನ್ನುವ ಗಮನ, ಭಯಭಕ್ತಿ ನಮ್ಮಲ್ಲಿರಬೇಕು. ಸುಮಾರು ಸಲ ನಾವು ಹೇಳ್ತೀವಿ, ಪರಮಪ್ರಸಾದ ತಗೊಳ್ಳೋದೇ ಒಂಥರ ಸ್ಟೈಲ್ ಆಗಿಬಿಟ್ಟಿದೆ ನಮಗೆ ಅಲ್ವಾ. ಚಾಕ್ಲೇಟ್ ತಗೊಳ್ಳೋ ಥರ ಬಂದು ಕೈನ ಚಾಚ್ತೀವಿ. ಕ್ರಿಸ್ತರ ಶರೀರ ಅಂತ ಹೇಳಿದ್ರೆ ಚಾಕ್ಲೇಟ್ ತಗೊಳ್ಳೋ ಥರ ಒಂದು ಕೈ ಚಾಚ್ತೀವಿ. ಮಾಡ್ಬೋದಾ? ನಿಮ್ಮ ಆತ್ಮವನ್ನು ರಕ್ಷಿಸುವ ಆಹಾರ ಯೇಸು ಸ್ವಾಮಿಯ ಶರೀರ, ಅವರ ರಕ್ತ ಅಂತ ಹೇಳುವಾಗ ಅದಕ್ಕೆ ಅಷ್ಟು ಮುಖ್ಯತ್ವವನ್ನು ನಾವು ಕೊಡಬೇಕು ಅಲ್ವಾ. ನಮ್ಮ ರಾಜ್ಯದಲ್ಲೇ ಅತಿ ಶ್ರೇಷ್ಠ ವ್ಯಕ್ತಿ, ಫಾರ್ ಎಕ್ಸಾಂಪಲ್ ಯುವರ್ ಚೀಫ್ ಮಿನಿಸ್ಟರ್ ಈಸ್ ಕಾಲಿಂಗ್ ಯು, ಈ ಗಿವ್ಸ್ ಯು ಸಮಥಿಂಗ್, ವಿಲ್ ಯು ಸ್ಟ್ರೆಚ್ ಔಟ್ ಯುವರ್ ಹ್ಯಾಂಡ್ ಲೈಕ್ ದಿಸ್? ಕೊಡ್ರಿ ಪರವಾಗಿಲ್ಲ ಅಂತ ಹೇಳ್ತೀವ? ಹೇಳ್ರಿ,
ಮನುಷ್ಯನಿಗೆ ಎಷ್ಟು ಮುಖ್ಯತ್ವ ಕೊಡ್ತೀವಿ, ನಮ್ಮ ಸೃಷ್ಟಿಕರ್ತ ದೇವರು ನನ್ನೊಡನೆ ಬರಬೇಕಾದ್ರೆ ಎಷ್ಟು ಭಯ ಭಕ್ತಿಯಿಂದ ನಾನು ಸ್ವೀಕರಿಸಬೇಕು ಅಲ್ವಾ? ಗುರುಗಳು ಏನು ಹೇಳ್ತಾರೆ? ಕ್ರಿಸ್ತರ ಶರೀರ. ನಾವೇನು ಹೇಳಬೇಕು? ಏನು ಹೇಳಬೇಕು? ಆಮೇಲೆ ಹೇಳಬೇಕು. ಬರುತ್ತಾ ನಿಮ್ಮ ಬಾಯಿಂದ? ಆಮೇಲೆ ಹೇಳ್ಬಿಟ್ರೆ ಏನು ಒಂದು 4 ಹಲ್ಲು ಕೆಳಗೆ ಬಿದ್ದೋಗ್ಬಿಡುತ್ತೋ ಅಂಥೇಳಿ ಅವರು ಬಾಯೇ ತೆಗಿಯೋದಿಲ್ಲ ಅಲ್ವಾ? ಎಷ್ಟು ಸಲ ಈ ಕೈಗಳಲ್ಲಿ ಪರಮಪ್ರಸಾದ ತಗೊಳಕ್ಕೆ ಬರ್ತೀವಿ, ಏನೇನೆಲ್ಲ ಇರ್ತದೆ, ಜಪ್ಸಾರ ಇರ್ತದೆ, ಮನೆ ಬೀಗದ ಕೈ ಇರ್ತದೆ, ವಾಪಸ್ ಹೋಗೋ ಆಟೋ ದುಡ್ಡು ಇರ್ತದೆ, ಎಲ್ಲವೂ ಇರ್ತದೆ. ಅದ್ರ ಮಧ್ಯದಲ್ಲಿ ನಾವು ಜಾಗ ಹುಡುಕಿ ದೇವರ ಪ್ರಸಾದವನ್ನು, ದೇವರ ಆ ಒಂದು ಶರೀರವನ್ನು ನಿಮ್ಮ ಕೈಯಲ್ಲಿಡಬೇಕು. ಇನ್ನೂ ಕೆಲವರು ಆಮೇನಂತ ಹೇಳೋದನ್ನ ಮರ್ತು ಬಿಟ್ಟಿದ್ದಾರೆ. ಆಮೇನ್ ಅಲ್ವಾ? ಯಾರೋ ಹೇಳಿದ್ರಂತೆ, ಕ್ರಿಸ್ತರ ಶರೀರ ಅಂದಿದ ತಕ್ಷಣ ಥ್ಯಾಂಕ್ ಯು ಫಾದರ್ ಅಂತ. ಅವ್ರೇನು ನಾಷ್ಟ ಕೊಟ್ರ ಬೆಳಗ್ಗೆ ಥ್ಯಾಂಕ್ ಯು ಫಾದರ್ ಅಂತ ಹೇಳೋಕ್ಕೆ? ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಗೆ ಗೊತ್ತಿಲ್ಲ, ಹಳಬರಿಗೆ ಗೊತ್ತು. 1962 ಮಿಸಾಲಲ್ಲಿ ಪ್ರತಿಯೊಬ್ಬರು ಕೂಡ ಪರಮಪ್ರಸಾದ ತಗೋಬೇಕಾದ್ರೆ ನಿಮ್ಮ ತಲೆ ಮೇಲೆ ಬಟ್ಟೆ ಇರಬೇಕು, ಮಂಡಿ ಹಾಕಿರಬೇಕು, ಕೈ ಜೋಡಿಸಿರಬೇಕು. ಗುರುಗಳು ಒಂದು ಸುಂದರವಾದ ಪ್ರಾರ್ಥನೆ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಕೂಡ. ಅದೇನಂತ ಹೇಳಿದ್ರೆ, ನಮ್ಮ ಪ್ರಭು ಯೇಸು ಕ್ರಿಸ್ತರೇ ಇವರ ಆತ್ಮವನ್ನು ನಿತ್ಯ ರಕ್ಷಣೆಗೆ, ನಿತ್ಯ ಜೀವಕ್ಕೆ ಕಾದಿರಿಸಿರಿ, ಆಮೇನ್ ಅಂತ ಹೇಳಿ ಈ ಪರಮಪ್ರಸಾದವನ್ನು ಕೊಡ್ತಿದ್ರು. ಕುಸ್ತೋದಿಯಾತ್ ಆನಿಮಾಂ ತೂವಾಂ ಇನ್ ವೀತಾಂ ಇಥೇರ್ನಾಂ. ಕುಸ್ತೋದಿಯಾತ್ ಆನಿಮಾಂ ತೂವಾಂ ಇನ್ ವೀತಾಂ ಇಥೇರ್ನಾಂ. ಹಳಬರಿಗೆ ಗೊತ್ತು. Nostros Jesus Christus custodiat animam tuvam in vitam aeternam. ದೇವರು ನಿನ್ನ ಆತ್ಮವನ್ನು ನಿತ್ಯ ಜೀವಕ್ಕೆ ಕಾದಿರಿಸಲಿ, ಆಮೇನ್. ಇದೆಯಾ ಪರಿಶುದ್ಧತೆ ಇವತ್ತು? ಪ್ರೀತಿಯ ಸಹೋದರ ಸಹೋದರಿಯರೇ, ಗುರುಗಳು ಅಷ್ಟು ಸುಂದರವಾಗಿ ಅದನ್ನು ದೇವರಿಗೆ ಸಮರ್ಪಿಸಿ ಯೇಸು ಸ್ವಾಮಿಯ ಶರೀರವನ್ನು, ರಕ್ತವನ್ನು ನಿಮಗೆ ಸಮರ್ಪಿಸುವಾಗ ನೀವು ಕೂಡ ಭಯಭಕ್ತಿಯಿಂದ ಅವರನ್ನು ಆಮೇನ್ ಎಂಬುದಾಗಿ ತಲೆಬಾಗಿ ಅದನ್ನು ಸ್ವೀಕರಿಸಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆಯದಾಗಿ ಅ ಪ್ರೀಸ್ಟ್ ಈಸ್ ಅ ಯೂನಿಫೈಯಿಂಗ್ ಫ್ಯಾಕ್ಟರ್. ಈ ಬಲಿಪೀಠ ಇನ್ನೊಂದು ಅರ್ಥ, ಯೇಸು ಸ್ವಾಮಿಯ ಶರೀರ. ಈ ಶರೀರದ ಸುತ್ತ ದೈವ ಜನರನ್ನು ಒಟ್ಟಿಗೆ ಸೇರಿಸುವವರು ಗುರುಗಳು. ಒಟ್ಟಿಗೆ ಸೇರಿಸುವವರು ಗುರುಗಳು. ಈಸ್ ಅ ಯೂನಿಫೈಯಿಂಗ್ ಫ್ಯಾಕ್ಟರ್ ಆಫ್ ಹಿಸ್ ಓನ್ ಫೇತ್ಫುಲ್. ಇದರಲ್ಲಿ ಗುರುಗಳು ಭಿನ್ನ ಭೇದ ಭಾವಗಳು ನೋಡೋದಿಲ್ಲ. ನೀ ಯಾವ ಜಾತಿಗೆ ಸೇರಿದವರು, ಯಾವ ದೇಶಕ್ಕೆ ಸೇರಿದವರು, ಯಾವ ಬಣ್ಣಕ್ಕೆ ಸೇರಿದವರು, ಯಾವ ಭಾಷೆಗೆ ಸೇರಿದವರು, ನೋ. He gathers everyone around this altar. That's a family. ಆದರೆ ನಾವೇನು ಮಾಡ್ತೀವಿ? ಅಲ್ಲಿ ಬಂದು ನಿಂತ್ಕೊಂಡು ಈ ದರಿದ್ರದ ನನ್ನ ಪಕ್ಕ ಇದ್ದಾಣ, ಇವಳಿದ್ದಾಳ ನನ್ನ ಪಕ್ಕ ಅಲ್ವಾ? ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ಸಹೋದರ ಸಹೋದರಿ, ಇದು ಒಂದು ಯಾಜಕನ ಪಾತ್ರ. ಆದರೆ ಈ ಪಾತ್ರವನ್ನು ಸರಿಯಾಗಿ ವಹಿಸ್ಕೋಬೇಕಂತ ಹೇಳಿದ್ರೆ ಅಷ್ಟು ಶೋಧನೆಗಳು ಈ ಮನುಷ್ಯನಿಗೆ ಇದೆ, ಅಷ್ಟು ಕಷ್ಟಗಳಿವೆ. ಈ ಯಾಜಕ ಮುಂದಕ್ಕೆ ಹೋದ್ರೂ ಕೂಡ ಪಕ್ಕದಲ್ಲಿರೋರು ಅವ್ರನ್ನ ಬಿಡೋದಿಲ್ಲ. ಅಷ್ಟು ಸಲೀಸಾಗಿ ಅವರನ್ನು ಶೋಧನೆಗೆ ಎಳೀತಾರೆ. ಅವರು ತನ್ನ ಜೀವನದಲ್ಲಿ ಅತಿ ಮುಖ್ಯವಾದ ವಿಷಯಗಳನ್ನು ಮರೆತೇ ಹೋಗ್ತಾರೆ. ಆಗ ನಾವು ಏನು ಮಾಡಬೇಕು? ನಮ್ಮ ಗುರುಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ರಿಕ್ವೆಸ್ಟ್ ಯು. ಒಬ್ಬ ಗುರುಗಳು ನಿಮ್ಮ ಧರ್ಮ ಕೇಂದ್ರದಲ್ಲಿ ಸಂತೋಷವಾಗಿದ್ದಾರೆ ಅಂತ ಹೇಳಿದ್ರೆ ನೀವು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ ಎಂಬುದಾಗಿ ಅರ್ಥ ಅಲ್ವಾ? ಹೌದಾ ಇಲ್ವಾ? ಗುರುಗಳು ಈ ಒಂದು ಧರ್ಮ ಕೇಂದ್ರದಲ್ಲಿ ಸೇವೆ ಮಾಡ್ತಾರಂತ ಹೇಳಿದ್ರೆ, ಈ ಧರ್ಮ ಕೇಂದ್ರ ಅನ್ನೋದು ಒಂದು ಕುಟುಂಬ. ಈ ಕುಟುಂಬದಲ್ಲಿ ಒಬ್ಬರಾಗಿ ಬರ್ತಾರೆ. ಅವರ ಅಪ್ಪ ಅಮ್ಮನ ಬಿಟ್ಟು, ಅಕ್ಕ ತಂಗಿ, ಅಣ್ಣ ತಮ್ಮ, ಆಸ್ತಿ ಅಂತಸ್ತು, ಮನೆ ಮಠ ಎಲ್ಲವನ್ನ ಬಿಟ್ಟು ನಿಮ್ಮ ಮಧ್ಯದಲ್ಲಿ ನಿಮಗೋಸ್ಕರ ಸೇತುವೆಯಾಗಿ ನಿಂತು ನಿಮಗೋಸ್ಕರ ಪ್ರಾರ್ಥಿಸುತ್ತಾ, ನಿಮ್ಮೊಂದಿಗೆ ಪ್ರಾರ್ಥಿಸುತ್ತಾ, ನಿಮ್ಮೊಡನೆ ಪ್ರಾರ್ಥಿಸುತ್ತಾ ತನ್ನ ಜೀವವನ್ನು ಕಳೆಯುವ ಗುರುಗಳಿಗೆ ನೀವೇನು ಮಾಡಬೇಕು?
ಆದಷ್ಟು ಮಟ್ಟಿಗೆ ಕಷ್ಟ ಕೊಡಬೇಕು ಅಲ್ವಾ? ಆದಷ್ಟು ಮಟ್ಟಿಗೆ ಗುರುಗಳನ್ನ ತಪ್ಪಾಗಿ ಮಾತಾಡಬೇಕು, ಆದಷ್ಟು ಮಟ್ಟಿಗೆ ಗುರುಗಳನ್ನ ಕರ್ಕೊಂಡೋಗಿ ಮಾರ್ಕೆಟಲ್ಲಿ ನಿಲ್ಲಿಸ್ಬೇಕು ಅಲ್ವಾ? ಇದು ತಪ್ಪಲ್ವಾ? ತಪ್ಪಾ ಸರಿನಾ ಹೇಳ್ರಿ? ತಪ್ಪು. ಅದನ್ನು ಮಾಡಕ್ಕೆ ಹೋಗಬೇಡಿ. ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದ ಲೆಕ್ಕವನ್ನು ದೇವರಿಗೆ ಸಮರ್ಪಿಸ್ತಾನೆ. ನೀವು 1 ಪಟ್ಟು ಸಮರ್ಪಿಸಿದರೆ ನಿಮ್ಮ ಧರ್ಮ ಕೇಂದ್ರದ ಗುರುವಾಗಿರುವ ನಾನು 10 ಪಟ್ಟು ಸಮರ್ಪಿಸಬೇಕು ಅಲ್ವಾ? ಲೆಕ್ಕ ಹೆಚ್ಚಾಗೇ ಕೊಡಬೇಕು. ಕೊಡಬೇಕಾದ್ರೆ ದೇವರಿಗೆ ನಾನು ಕೊಡ್ತೀನಿ. ಯು ಡೋಂಟ್ ಜಡ್ಜ್ ದೆಮ್, ಬಟ್ ಯು ಪ್ರೇ ಫಾರ್ ದೆಮ್. ಪ್ರೇ ಫಾರ್ ಯುವರ್ ಪ್ರೀಸ್ಟ್, ಪ್ರೇ ಫಾರ್ ಯುವರ್ ಪ್ರೀಸ್ಟ್, ಪ್ರೇ ಫಾರ್ ಯುವರ್ ಪ್ರೀಸ್ಟ್. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಅತಿ ಶ್ರೇಷ್ಠವಾದ ಒಂದು ಪಾತ್ರವನ್ನು ವಹಿಸಿಕೊಂಡಿರುವ ನಿಮ್ಮ ಗುರುಗಳಿಗೋಸ್ಕರ ಪ್ರಾರ್ಥನೆ ಮಾಡಿ, ಪರಮ ಪ್ರಸಾದವನ್ನು ದೇವರ ಯೇಸು ಸ್ವಾಮಿಯ ಶರೀರ ರಕ್ತವನ್ನು ಅಷ್ಟೇ ಭಯಭಕ್ತಿಯಿಂದ, ಅಷ್ಟೇ ವಿಶ್ವಾಸ ನಂಬಿಕೆಯೊಂದಿಗೆ ಸ್ವೀಕರಿಸಿ ಧರ್ಮಸಭೆಯಲ್ಲಿ ಪಾವನರಾಗಿರಿ, ಪರಿಶುದ್ಧಗೊಳಿಸಿರಿ, ಪರಿಶುದ್ಧ ಹಾದಿಯನ್ನು ಮುನ್ನಡೆಯಿರಿ. ಅಂತಹ ವರದಾನವನ್ನು ದೇವರು ಇಲ್ಲಿ ನೆರೆದಿರುವ ನಮ್ಮೆಲ್ಲರಿಗೂ ದಯಪಾಲಿಸಲಿ. ವಿಶೇಷವಾಗಿ ನಮ್ಮ ಗುರುಗಳನ್ನು ಆರಿಸಿಕೊಂಡು ಅವರನ್ನು ಆಶೀರ್ವದಿಸಿ ಮುನ್ನಡೆಸಲಿ ಎಂದು ನಾವು ಪ್ರಾರ್ಥಿಸೋಣ. ಆಮೆನ್.